ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಮಲಿಂಗ. ಈ ದಿನದ ಬ್ರೇಕಿಂಗ್ ನ್ಯೂಸ್. ದೇವನಹಳ್ಳಿ ಪುರಸಭೆ ಸಭಾಂಗಣದಲ್ಲಿ ರಾಷ್ಟ್ರೀಯ ಮತದಾನ ದಿನಾಚರಣೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಅದರಂತೆ ಉಲ್ಲೇಖದ ಭಾರತ ಚುನಾವಣಾ ಆಯೋಗದ ಪತ್ರದ ನಿರ್ದೇಶನದಂತೆ ಈ ವರ್ಷವೂ ಕೂಡ ರಾಜ್ಯ ಮಟ್ಟದಲ್ಲಿ ದಿನಾಂಕ 25/1/2024ರಂದು 14ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನ ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಖಚಿತವಾಗಿ ಮತದಾನವನ್ನ ಮಾಡುವೆ ಎಂಬ ಧ್ಯೇಯವಾಕ್ಯದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪುರಸಭೆ ಸಭಾಂಗಣದಲ್ಲಿ ರಾಷ್ಟ್ರೀಯ ಮತದಾನ ದಿನಾಚರಣೆಯಲ್ಲಿ ದೇವನಹಳ್ಳಿ ತಹಶೀಲ್ದಾರ್ ಕೆ ಶಿವರಾಜ್ರವರು, ತಾಲೂಕು ಪಂಚಾಯಿತಿ ಸಿಇಒ ಅಧಿಕಾರಿ ಶ್ರೀನಾಥ್ ಗೌಡರವರು, ದೇವನಹಳ್ಳಿ ಪುರಸಭೆ ಮುಖ್ಯಾಧಿಕಾರಿ ದೊಡ್ಡಮಲವಯ್ಯರವರು, ದೇವನಹಳ್ಳಿ ಪುರಸಭಾಧಿಕಾರಿಗಳಾದ ಸರಸ್ವತಮ್ಮ, ಮಂಜುನಾಥ್, ಭೈರಪ್ಪ, ಚುನಾವಣಾ ಇಲಾಖೆಯ ರವಿ ಹಾಗೂ ದೇವನಹಳ್ಳಿ ತಾಲೂಕು ಅಂಗನವಾಡಿ ನೌಕರರು ಹಾಗೂ ಸಹಾಯಕಿಯರ ಅಧ್ಯಕ್ಷೆ ಪುಷ್ಪಾವತಮ್ಮ, ಅಂಗನವಾಡಿ ಕಾರ್ಯಕರ್ತೆಯರು, ಶಾಲಾ ಮಕ್ಕಳು, ಪುರಸಭಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಮತದಾನ ದಿನಾಚರಣೆಯಲ್ಲಿ ತಾಲೂಕು ಪಂಚಾಯಿತಿ ಸಿಇಒ ಅಧಿಕಾರಿ ಶ್ರೀನಾಥ್ ಗೌಡರವರು ಮಾತನಾಡಿದರು. ನೋಡಿ, ಈ ಒಂದಿನ ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂತೇಳಿ ಯಾವ ಕಾರಣಕ್ಕೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೇನೆ. ಭಾರತ ಚುನಾವಣಾ ಆಯೋಗ ವಿಧಾನಸಭೆ, ಲೋಕಸಭೆ ಚುನಾವಣೆಗಳನ್ನು ಒಳಗೊಂಡು ಜೊತೆಗೆ ಚುನಾವಣಾ ಆಯೋಗಗಳು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ವಿವಿಧ ಹಂತಗಳಲ್ಲಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿಕ್ಕೆ ಚುನಾವಣೆಗಳನ್ನು ನಡೆಸ್ತವೆ. ಆ ಒಂದು ಚುನಾವಣೆಗಳಲ್ಲಿ ಪ್ರತಿಯೊಬ್ಬ ಮತದಾರನು ಸಹ ತಮಗೇನು ಸಂವಿಧಾನಬದ್ಧವಾಗಿ ಮತ ಚಲಾವಣೆ ಮಾಡ್ಲಿಕ್ಕೆ ಹಕ್ಕು ಕೊಟ್ಟಿದ್ದಾರೆ, ಆ ಮತದಾನದ ಹಕ್ಕನ್ನು ಅರಿತು 100% ಮತ ಚಲಾವಣೆ ಮಾಡಬೇಕು. ಪ್ರತಿಯೊಬ್ಬ ಮತದಾರರು ಕೂಡ ತನ್ನ ಕೊಟ್ಟಿರುವಂತಹ ಹಕ್ಕನ್ನು ಚಲಾವಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತದಾರರಲ್ಲಿ ಜಾಗೃತಿ ಮೂಡಿಸಬೇಕು. ಪ್ರಮುಖವಾಗಿ ಕಾರಣ ಏನು ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಗಮನಿಸಿರುವಂತಹ ಚುನಾವಣೆಗಳು ನಗರ ವ್ಯಾಪ್ತಿಯಲ್ಲಿ ಪ್ರಮುಖವಾಗಿ ಮತದಾನ ಶೇಕಡಾವಾರು ಪ್ರಮಾಣ ಕಡಿಮೆ ಇರೋದನ್ನ ನಾವು ಗಮನಿಸಿದ್ದೀವಿ. ನಾವು ಬೇರೆ ಪ್ರತಿಯೊಂದು ಸಂದರ್ಭದಲ್ಲಿ ಮತದಾನ ನಮಗೆ ಸಂವಿಧಾನಬದ್ಧವಾಗಿ ಕೊಟ್ಟಿದ್ದಾರೆ. ಮತದಾನ 18 ವರ್ಷ ತುಂಬಿರುವಂತಹ ಪ್ರತಿಯೊಬ್ಬರು ಸಹ ಅರ್ಹ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಬೇಕು. ಜೊತೆಗೆ ಸೇರ್ಪಡೆ ಆದ್ಮೇಲೆ ಸಂಬಂಧಪಟ್ಟಂತ ಯಾವ ಚುನಾವಣೆಗಳು ಬರುತ್ತಾ ಚುನಾವಣೆಯಲ್ಲಿ ನಮ್ಮ ನಾಯಕನ ನಾವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ. ಸರಿ ಅಲ್ವಾ? ಬಟ್ ನಾವೇನ್ ಮಾಡ್ತಾ ಇದ್ದೀವಿ, ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ಲಿಕ್ಕೆ ನಾವು ದಾಸ್ತಾರ ಭಾವ ಇದೆ, ಸೇರ್ಸಲ್ಲ. ಮತದಾರ ಪಟ್ಟಿಯಲ್ಲಿ ಸೇರಿಸ್ಕೊಂಡ್ರೆ ಮತದಾನ ದಿನ ಮತಗಟ್ಟೆಗೆ ಬಂದು ಮತ ಚಲಾವಣೆ ಮಾಡಲ್ಲ. ಈ ನಿಟ್ಟಿನಲ್ಲಿ 2011ರಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರೀಯ ಮತದಾರ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಪ್ರತಿ ವರ್ಷನೂ ಕೂಡ ಈ ಒಂದು ಜನವರಿ 25ಕ್ಕೆ ಮತದಾರ ದಿನ ಆಚರಣೆ ಮಾಡಬೇಕು. ಆಚರಣೆ ದಿನದಂದು ಈ ಹಿಂದೆ ನಾವು ರಿಜಿಸ್ಟ್ರೇಷನ್ ಸೇರ್ ಮಾಡಿದ್ದೀವಿ. ಯುವ ಮತದಾರನ ಜೊತೆಗೆ ಮತಪಟ್ಟಿಯಿಂದ ಬಿಟ್ಟೋಗಿರೋರನ್ನ, ಜೊತೆಗೆ ಸಂಬಂಧಪಟ್ಟಂತ ತಿದ್ದುಪಡಿ ಮತ್ತೆ ಶಿಫ್ಟಿಂಗ್ ಆಗಿರುವುದು, ಇಂಥ ಎಲ್ಲರಿಗೂ ಸಹ ಮತದಾರ ಪಟ್ಟಿಗೆ ಸೇರ್ಪಡೆ ಆಗಿರುವ ಎಲ್ಲರಿಗೂ ಸಹ ನಾವು ಅವ್ರಿಗೊಂದು ಮತದಾರರ ಗುರುತಿನ ಚೀಟಿಯನ್ನು ಕೊಡಬೇಕು. ರಾಷ್ಟ್ರೀಯ ಮತದಾನ ದಿನಾಚರಣೆಯಲ್ಲಿ ದೇವನಹಳ್ಳಿ ತಹಶೀಲ್ದಾರ್ ಕೆ ಶಿವರಾಜ್ರವರು ಮಾತನಾಡಿದರು. ಭಾರತ ಸಂವಿಧಾನ ರಚನೆಯಾಗಿದ್ದು ಜನವರಿ 26ಕ್ಕಿಂತ ಮುಂಚೆ ಒಂದು ದಿವಸ ಈ ಚುನಾವಣಾ ಆಯೋಗವನ್ನು ಫಸ್ಟ್ ರಚನೆ ಮಾಡ್ತಾರೆ. ನಮ್ಮದು 25 ಜನವರಿ 1950ರಲ್ಲಿ. ಹಾಗಾಗಿ ಇದನ್ನೇ ವಿಶೇಷವಾಗಿ ಅವರು ರಾಷ್ಟ್ರೀಯ ಮತದಾನ ಘೋಷಣೆ ಮಾಡಲು ಚುನಾವಣೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಯುವ ಮತದಾರರನ್ನ ಹೆಚ್ಚು ಎನ್ರೋಲ್ ಮಾಡುವಂಥದ್ದು, ಅದನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಮತದಾರರ ಹೆಸರನ್ನ ಹೇಗೆ ಸೇರಿಸಬೇಕು ಅನ್ನೋ ಬಗ್ಗೆ ನಮ್ಮಲ್ಲಿ ಪ್ರತಿಯೊಂದು ಮತಗಟ್ಟೆಗೆ ಒಬ್ಬ ಮತಗಟ್ಟೆ ಅಧಿಕಾರಿಯನ್ನ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಿದ್ರು. ಈಗ ಅದನ್ನು ಬದಲಾಯಿಸಿದ್ದೀವಿ. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳೇ, ನೀವೇ ಇವತ್ತಿನ ಸ್ವತಂತ್ರ ಭಾರತದ ಪ್ರಜೆಗಳು ನೀವು. ಹಾಗಾಗಿ ನಿಮ್ಮ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ. ಹಾಗಾಗಿ ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ತೀನಿ,
ನಿಮ್ಮ ಗ್ರಾಮಗಳಲ್ಲಿ, ನಿಮ್ಮ ಮನೆಗಳಲ್ಲಿ, ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ಸಮಸ್ಯೆಗಳು ಬಂದಾಗ ನೀವು ಅದಕ್ಕೆ ನಿಂತ್ಕೋಬೇಕು. ನೀವು ಬೆನ್ನೆಲುಬಾಗಿ ನಿಂತ್ಕೋಬೇಕು. ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ನೀವು ಅವರಿಗೆ ಸಹಕರಿಸಬೇಕು, ಅವ್ರಿಗೆ ಹೆಲ್ಪ್ ಮಾಡಬೇಕು. ಇದು ಇಂದಿನ ಅವಶ್ಯಕತೆಗಳಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಪ್ರತಿ ಮತಗಟ್ಟೆ ಮಟ್ಟದಲ್ಲಿ BLOs ಅಂತಿರ್ತಾರೆ, ಅಂದರೆ BLO ಅಂತ ಹೇಳಿದ್ರೆ ಬೂತ್ ಲೆವೆಲ್ ಆಫೀಸರ್ಸ್ ಅಂತಿರ್ತಾರೆ. ಅವರು ಪ್ರತಿ ಮನೆಗೆ ವಿಸಿಟ್ ಮಾಡಿ ಯಾರ ಹೆಸರುಗಳನ್ನ ಕರೆಕ್ಷನ್ ಮಾಡಬೇಕಾಗುತ್ತೆ, ಹೆಸರನ್ನ ಸೇರಿಸಬೇಕಾಗುತ್ತೆ, ಯಾರ ಹೆಸರನ್ನ ಡಿಲೀಷನ್ ಮಾಡಬೇಕಾಗುತ್ತೆ. ಈಗೆಲ್ಲ ಇಂಥದ್ದು ಎಲ್ಲ ಕೆಲಸಗಳನ್ನ ನಾವು ಮಾಡ್ತಿರ್ತಾರೆ. ರಾಷ್ಟ್ರೀಯ ಮತದಾನ ದಿನಾಚರಣೆ ಪ್ರಯುಕ್ತ ಮತದಾನದ ಬಗ್ಗೆ ಸಿಡಿ ಪರದೆ ಮೂಲಕ ವಿಡಿಯೋ ಗೀತೆಗಳನ್ನು ಪ್ರಸಾರ ಮಾಡಲಾಯಿತು. ಆತ್ಮೀಯ ಯುವ ಮತದಾರರೇ, ಏನು ರಾಷ್ಟ್ರೀಯ ಮತದಾರ ದಿನ ಯಾವಾಗ ಪ್ರಾರಂಭವಾಯಿತು ಮತ್ತೆ ನಮ್ಮ ಈ ಸಾಲಿನ 2024ನೇ ಸಾಲಿನ ರಾಷ್ಟ್ರೀಯ ಮತದಾರ ದಿನದ ಘೋಷವಾಕ್ಯ ಏನಪ್ಪ ಅಂದ್ರೆ ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಉಚಿತವಾಗಿ ಮತದಾನ ಮಾಡುವೆ ಎಂಬತಕ್ಕಂಥ ಘೋಷವಾಕ್ಯದಡಿಯಲ್ಲಿ ನಾವೆಲ್ಲರೂ ಸಹ ಕಡ್ಡಾಯವಾಗಿ ಮತದಾನ ಮಾಡಬೇಕು. ನಮ್ಮ ನಾಯಕರನ್ನ ನಾವೇ ಆಯ್ಕೆ ಮಾಡುವಂಥ ಶಕ್ತಿ ನಮಗೆ ಇದರಿಂದ ದೊರಕಿದೆ ಎಂಬತಕ್ಕಂಥ ವಿಚಾರ ತಿಳಿಸಿಕೊಟ್ಟಂತ ಗೌರವಿತ ಶ್ರೀನಾಥ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ನುಡಿ ತಾಲೂಕು ದಂಡಾಧಿಕಾರಿ ಅಂತ ಶ್ರೀಯುತ ಶಿವರಾಜ್ ಸಾಹೇಬರು ಅಂತ ಮುಖ್ಯ